ಸೊ ಬನ್ನಿ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋ ಸ್ವಲ್ಪ ತಡ ಆಗಿದ್ದಕ್ಕೆ ಕ್ಷಮೆ ಇರಲಿ. ಸೊ ಬನ್ನಿ, ಇವತ್ತು 6ನೇ ತಾರೀಕು ನಿಫ್ಟಿ ಯಾವ ಥರ ಪರ್ಫಾರ್ಮ್ ಮಾಡಿದೆ. ಸೊ -63 ಪಾಯಿಂಟ್ಸಿಂದ ನಿಫ್ಟಿ ಕ್ಲೋಸ್ ಆಗಿದೆ. ಸೊ ನಿಫ್ಟಿ ಬ್ಯಾಂಕ್ -343 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ -341 ಪಾಯಿಂಟ್ಸ್, ನಿಫ್ಟಿ ಸ್ಮಾಲ್ ಕ್ಯಾಪ್ -70 ಪಾಯಿಂಟ್ಸ್. ಸೊ ತುಂಬ ದೊಡ್ಡ ನೆಗೆಟಿವ್ ಪಾಯಿಂಟ್ಸ್ ಏನಿಲ್ಲ. ಸೊ ಚಿಕ್ಕ ಒಂದು ನೆಗೆಟಿವ್ ಪಾಯಿಂಟ್ಸಲ್ಲಿ ಇವತ್ತು ಟೋಟಲ್ ಮಾರ್ಕೆಟ್ ಬಂದ್ ಆಗಿದೆ. ಸೊ ಅಡ್ವಾನ್ಸ್ ಡಿಕ್ಲೈನ್ ನೋಡೋದಾದರೆ 741 ಸ್ಟಾಕ್ಸ್ ಅಡ್ವಾನ್ಸಲ್ಲಿದ್ದರೆ 1552 ಸ್ಟಾಕ್ಸ್ ಡಿಕ್ಲೈನಲ್ಲಿತ್ತು. ಸೊ ಯಾರ್ಯಾರ ಪೋರ್ಟ್ಫೋಲಿಯೋ ಇವತ್ತು ನಿಫ್ಟಿನ ಬೀಟ್ ಮಾಡಿದೆ ಅಥವಾ ಯಾರ್ಯಾರ ಪೋರ್ಟ್ಫೋಲಿಯೋ ನಿಫ್ಟಿಯಿಂದ ನಮ್ಮ ಪೋರ್ಟ್ಫೋಲಿಯೋ ಬೀಟ್ ಆಗಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬನ್ನಿ ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ ಕೂಡ ನೋಡೋಣ. ಸೊ ಇವತ್ತಿನ ಒಂದು ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡೋದಾದರೆ ನಿಫ್ಟಿ ರಿಯಾಲಿಟಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ರಿಯಾಲಿಟಿ ಅಂದರೆ ಏನು? ರಿಯಲ್ ಎಸ್ಟೇಟ್ ಸೆಕ್ಟರ್. ನಿಫ್ಟಿ IT ಸ್ವಲ್ಪ ತಕ್ಕ ಮಟ್ಟಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ಮೆಟಲ್, ನಿಫ್ಟಿ ಮೀಡಿಯಾ, ನಿಫ್ಟಿ FMCG. ಸೊ ಇಷ್ಟು ಸೆಕ್ಟರ್ಗಳು ಪಾಸಿಟಿವಲ್ಲಿ ಅಂದರೆ ಹಸಿರು ನಿಶಾನೆಯಲ್ಲಿ ಕ್ಲೋಸ್ ಆಗಿದೆ. ಸೊ ಅದೇ ಥರ ಕೆಂಪು ನಿಶಾನೆಯಲ್ಲಿ ಕ್ಲೋಸ್ ಆಗಿರೋದು ನಿಫ್ಟಿ ಬ್ಯಾಂಕ್ಸ್, ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸು. ಇದೆರಡೂ ಕೂಡ ತುಂಬ ಇವತ್ತು ಬಿದ್ದಿದೆ. ಸೊ ನೋಡೋಣ ನಿಫ್ಟಿ ಟ್ರೆಂಡ್ನ ನೋಡೋಣ ಇವತ್ತು. ಸೊ ನಿಫ್ಟಿ ಎಲ್ಲಿಗೆ ಹೋಗಿದೆ, ಎಲ್ಲಿಗೆ ಬಂದು ನಿಂತ್ಕೊಂಡಿದೆ, ಇನ್ನೂ ಎಷ್ಟು ಬೀಳ್ಬೋದು ಅಥವಾ ಇನ್ನೂ ಎಷ್ಟು ಮೇಲಕ್ಕೆ ಹೋಗ್ಬೋದು, ಇಲ್ಲಿಂದ ರಿವೈವಲ್ ಆಗುತ್ತಾ ಇಲ್ವಾ ಅಂತ ನೋಡಿ. ಇದು ನಿಫ್ಟಿ 50ಯ ಒಂದು ಡೈಲಿ ಚಾರ್ಟ್ ಅಂದರೆ ಒನ್ ಡೇ ಚಾರ್ಟ್ನ ನಾನು ಹಾಕಿದ್ದೀನಿ. ಸೊ ಒನ್ ಡೇ ಚಾರ್ಟಲ್ಲಿ ನಿಮಗೆ ಒಂದು ಕ್ಲಿಯರ್ ಚಿತ್ರಣ ಸಿಗುತ್ತೆ ದೈನಂದಿನ ನಿಫ್ಟಿಯ ಒಂದು ಚಟುವಟಿಕೆಗಳು. ಸೊ ನೋಡಿ, ಝೂಮ್ ಔಟ್ ಮಾಡಿದ್ರೆ ನಾನೊಂದು ಅಸೆಂಡಿಂಗ್ ಪ್ಯಾಟ್ರನ್ನ ಟ್ರೆಂಡ್ ಲೈನ್ನ ಹಾಕಿದ್ದೀನಿ. ಅಂದರೆ ನಿಫ್ಟಿ ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ ಅಲ್ಲಿಗೆ ನಾನು ಒಂದು ಟ್ರೆಂಡ್ ಲೈನ್ನ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ನೋಡಿ ಯಾವ ಥರ ಇದು. ಸುಮಾರು ಒಂದು ಟ್ರೆಂಡ್ ಲೈನ್ನ ನೀವು ಹಾಕಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಅಸೆಂಡಿಂಗ್ ಟ್ರೆಂಡ್ ಲೈನ್ ಹಾಕಿದ್ರೆ ನಿಫ್ಟಿ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ. ನೀವೊಂದು ಝೂಮ್ ಮಾಡಿ ನೋಡಿದ್ರೆ ನೋಡಿ ನಿಫ್ಟಿ ಎಷ್ಟು ಈ ಚಾನಲಲ್ಲಿ ಆಡ್ತಾ ಇರೋದು. ಓಕೆ ನೋಡಿ, ನಿಫ್ಟಿ ಈ ಚಾನಲ್ನಲ್ಲಿ ಆಟಾಡ್ತಾ ಇರೋದು. ಸೊ ಈ ಚಾನಲಲ್ಲಿ 1 2 3 4 5 6 ಸತಿ ರೆಸಿಸ್ಟೆನ್ಸ್ನ ನಿಫ್ಟಿ ತಗೊಂಡಿದೆ. ಸೊ ಅದಾದಮೇಲೆ ಏನಾಗುತ್ತೆ, ಸೊ ನಿಫ್ಟಿ 6 ಸತಿ ರೆಸಿಸ್ಟೆನ್ಸ್ನ ತಗೊಂಡಾದ್ಮೇಲೆ, ಸೊ ಸಾರಿ ಸ್ನೇಹಿತರೆ, ಒಂದು ಸಣ್ಣ ಒಂದು ಫೋನ್ ಕಾಲ್ ಬಂದಿತ್ತು, ಅದು ಕಟ್ ಮಾಡಿ ಮಾತಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಸೊ ನಿಫ್ಟಿ ಇಲ್ಲಿ 6ನೇ ಸತಿ ರೆಸಿಸ್ಟೆನ್ಸ್ ತಗೊಂಡಾಗ, ಸೊ ನೆಕ್ಸ್ಟು ಇದು 7ನೇ ಸತಿ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಇಮಿಡಿಯೇಟ್ ರಿಕವರಿ ಆಗಿದೆ, ಅಂದರೆ ವಿ ಶೇಪ್ ರಿಕವರಿ. ಸೊ ವಿ ಶೇಪ್ ರಿಕವರಿ ಆಗಿ ನೋಡಿ ಇಲ್ಲಿಂದ ನಿಧಾನಕ್ಕೆ ಡೈಲಿ 50-100 ಪಾಯಿಂಟ್ಸಿಂದ ಮೇಲಕ್ಕೆ ಹೋಗಿ ನಿಫ್ಟಿ ಹೀಗೆ ರನ್ ಆಗ್ತಾ ಇದೆ. ಸೊ ಮತ್ತೆ ನೋಡಿ ಇದೇ ಟ್ರೆಂಡ್ ಲೈನ್ ಸಪೋರ್ಟ್ ತಗೊಂತು, ಮತ್ತೆ ನಿಫ್ಟಿ ಎಲ್ಲೂ ಬೀಳೋ ಲಕ್ಷಣವೇ ಕಾಣಲಿಲ್ಲ. ಅಂದರೆ ನಿಯರ್ಲಿ 2 ವಾರ ನನಗೆ ನಿಫ್ಟಿ ಮೇಲಕ್ಕೆ ಹೋಗ್ತಾ ಇದೆ. ಸೊ ಅದಾದಮೇಲೆ ಇಲ್ಲೂ ಒಂದು ಹೆಲ್ದಿ ಕರೆಕ್ಷನ್ ಆಯಿತು ನಿಫ್ಟಿಯಿಂದ ನಮಗೆ ಒಂದು ಹೆಲ್ದಿ ಕರೆಕ್ಷನ್ ಆಯಿತು ನಿಫ್ಟಿಯಿಂದ. ಸೊ ಅದಾದಮೇಲೆ ಬಿದ್ದಿದ್ದು ನೋಡಿ ಮತ್ತೆ ಈ ಸಪೋರ್ಟಿನ ಒಂದು ಟ್ರೆಂಡ್ ಲೈನ್ ಹಾಕಿದ್ದೀನಲ್ಲ ಅಲ್ಲಿಗೆ ಒಂದು ಸಪೋರ್ಟ್ ತಗೊಂತು. ಸೊ ಅಸೆಂಡಿಂಗ್ ಟ್ರೆಂಡ್ ಲೈನ್ ಇಲ್ಲಿದೆ, ರೆಸಿಸ್ಟೆನ್ಸ್ ಟ್ರೆಂಡ್ ಲೈನು. ಇದು ಸಪೋರ್ಟ್ ಟ್ರೆಂಡ್ ಲೈನಲ್ಲಿ ಇಲ್ಲಿ ಒಂದು ಸಪೋರ್ಟ್ ತಗೊಂಡು ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಗಿತ್ತು. ಸೊ ಇಲ್ಲಿಂದ ಬೀಳೋಕ್ಕೆ ಶುರುವಾಗಿದ್ದು ನೋಡಿ, ನಿಮಗೆ ಗೊತ್ತೇ ಇದೆ ಇಲ್ಲಿಂದ ಏನೇನು ಸಮಾಚಾರಗಳು ಅಂತ. ಅಮೇರಿಕನ್ ಮಾರ್ಕೆಟಿನ ಒಂದು ಸ್ಲೋಯಿಂಗ್ ಡೌನ್, ಫಿಯರ್ಸ್, ಹೆದರಿಕೆ, ಅಮೇರಿಕನ್ ಎಕಾನಮಿ ರಿಸೆಷನ್ ಹೆದರಿಕೆಯಿಂದ ಬೀಳಬಹುದು ಅನ್ನೋ ನ್ಯೂಸ್ ಹೊರಬಿದ್ದ ಮೇಲಿಂದ ಇಲ್ಲಿಂದ ಬಿದ್ದಿದ್ದು ನಿಫ್ಟಿ. ಸೊ ಇಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ ನೋಡಿ, ಎಷ್ಟು ಗ್ಯಾಪ್ ಡೌನ್ ಇದೆ. ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಸೊ ಇಲ್ಲಿ ನಿಫ್ಟಿ ಸಪೋರ್ಟನ್ನು ತೊಗೊಂಡಿದೆ ಈ ಲೈನಲ್ಲಿ. ಸೊ ಇಲ್ಲಿಂದನೇ ಇವತ್ತು ಒಂದು ಕ್ಯಾಂಡ್ಲಲ್ಲು ಸೊ
ನೋಡಿ ಇಲ್ಲಿ ಕರೆಕ್ಟಾಗಿ ಇದರ ಸಪೋರ್ಟ್ ತಗೊಂಡು ನಿಂತಿದೆ. ಸೊ ಇನ್ನೂ ಎಷ್ಟು ಬೀಳಬಹುದು ಅಥವಾ ಏಳಬಹುದಾ ಅಂತ ನಾನು ನೋಡಿದ್ರೆ, ಬಿದ್ದರೆ ನೋಡಿ ನಿಫ್ಟಿ ಇನ್ನೂ ಇಲ್ಲಿವರೆಗೂ ಬೀಳುತ್ತೆ. ಸತಿ ತೋರಿಸ್ತೀನಿ ರೊಕ್ ಮಾಡಿ. ಸೊ ನೋಡಿ ನಿಫ್ಟಿ ಬಿದ್ದರೆ ಇಲ್ಲಿವರೆಗೂ ಬೀಳುತ್ತೆ. ಸೊ ಅಂದರೆ ನಿಮಗೆ ನಿಯರ್ಲಿ ಒಂದು ನಿಮಿಷ ಒಂದು ಟ್ರೆಂಡ್ ಲೈನ್ನ ಹಾಕೋಣ. ಸೊ 23,759 23,800ವರೆಗೂ ನಿಫ್ಟಿ ಬೀಳೋ ಚಾನ್ಸಸ್ ಇದೆ. ಸೊ ಇಲ್ಲಿಂದ ಮಾರ್ಕೆಟು ರಿವೈವ್ ಆಗೋ ಚಾನ್ಸಸ್ಸು ಎದ್ದು ಕಾಣ್ತಾ ಇದೆ. ಸೊ ಎಲ್ಲ ದಿನವೂ ಅಮೇರಿಕನ್ ಮಾರ್ಕೆಟ್ ಬಿದ್ದಾಗೆಲ್ಲ ನಮ್ಮದು ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ಸ್ಟ್ರಾಂಗ್ ಆಗಿ ಬಿದ್ದಿದೆ. ಅಷ್ಟು ಯಾವತ್ತೂ ಅಮೇರಿಕನ್ ಮಾರ್ಕೆಟು ರಿಸೆಷನ್ ಫಿಯರ್ ಕಂಡಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ. ಈ ಸತಿ ಅದು ಬಂದಿರೋದ್ರಿಂದ ನಮಗೂ ಕೂಡ ಒಂದು ಹೆದರಿಕೆನೆ, ಅದು ನಮ್ಮ ಮಾರ್ಕೆಟ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಓಕೆ, ಸೊ ಇದು ನಿಫ್ಟಿಯ ಒಂದು ಅನಾಲಿಸಿಸ್ ಆಯಿತು. ಸೊ ಮುಂದಕ್ಕೆ ಹೋದರೆ ನೋಡೋಣ ಇವತ್ತಿನ ಅಮೇರಿಕನ್ ಮಾರ್ಕೆಟು ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ. ಸೊ ನೋಡಿ, ಇವಾಗಿನ ಒಂದು ಅಮೇರಿಕನ್ ಮಾರ್ಕೆಟ್ ನೀವು ನೋಡ್ಬೋದು. ಡೌ ಜೋನ್ಸ್ ಇಂಡಸ್ಟ್ರಿಯಲ್ ಆ್ಯಾವ್ರೇಜ್ ಸೊ ಎಷ್ಟು ಪಾಯಿಂಟ್ಸಿಂದ ಮೇಲೋಗಿದೆ? 1.16% ಡೌ ಜೋನ್ಸ್ ಮೇಲೆ ಹೋಗಿದೆ. ಅಂದರೆ 448 ಪಾಯಿಂಟ್ಸಿಂದ ಡೌ ಜೋನ್ಸ್ ಮೇಲೆ ಹೋಗಿದೆ. ಓಕೆ, ಅದೇ ಥರ ನ್ಯಾಸ್ಡ್ಯಾಕ್ನ ನೋಡೋಣ. ಇದೆಲ್ಲವೂ ಕೂಡ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಓಕೆ, ಸೊ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಎಲ್ಲ ಇಂಡಸ್ಟ್ರಿಯಲ್ ಆ್ಯಾವ್ರೇಜ್ ಪರ್ಫಾರ್ಮೆನ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಇದು ನ್ಯಾಸ್ಡ್ಯಾಕ್ ಕಾಂಪೋಸಿಟ್ ಅಂದರೆ ಏನಿರುತ್ತೆ? ಸೊ ಇದರಲ್ಲಿ ಮೇಯ್ನ್ ಟೆಕ್ ಸ್ಟಾಕ್ಸ್ ಇರುತ್ತೆ. ಸೊ ಇದು ಕೂಡ 1.72% ಮೇಲ್ಗಡೆ ಪರ್ಫಾರ್ಮ್ ಮಾಡ್ತಾ ಇದೆ. ಅಂದರೆ 278 ಪಾಯಿಂಟ್ಸಿಂದ ಪಾಸಿಟಿವ್ ಪಾಯಿಂಟಲ್ಲಿ ನ್ಯಾಸ್ಡ್ಯಾಕು ಇವತ್ತು ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ನೋಡೋಣ ಇದ್ರ ಕ್ಲೋಸಿಂಗ್ ಬೇಸಿಸಲ್ಲಿ, ಇವೆರಡರ ಕ್ಲೋಸಿಂಗ್ ಬೇಸಿಸಲ್ಲಿ ಏನಾಗುತ್ತೆ. ಇದು ಮುಂಜಾನೆ 4 ಗಂಟೆವರೆಗೂ ಈ ಅಮೇರಿಕನ್ ಮಾರ್ಕೆಟ್ಸ್ ನಡೆಯುತ್ತೆ. ಸೊ ನಮಗೆ ಬೆಳಗ್ಗೆ ಎದ್ದು ನೋಡಿದಾಗ ಕ್ಲೋಸಿಂಗ್ ಬೇಸಿಸಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನಾಳೆ ನಮ್ಮ ಮಾರ್ಕೆಟು ಯಾವ ಥರ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನು ನಾವು ಕಾದು ನೋಡೋಣ. ಸೊ ಇದು ಒಂದು ನಿಫ್ಟಿಯ ಅನಾಲಿಸಿಸು. ಮುಂದಿನ ಸ್ಟಾಕ್ನ ಸಂಚಿಕೆಯಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಶೀಟ್ ಸಮೇತ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.